ಇಲ್ಲಿ ಜನ ನಿತ್ಯ ಪ್ರಾಣ ಭಯದಿಂದ ಜೀವಿಸ್ತಾರೆ. ಅದ್ಯಾವಾಗ ಸಾವಿನ ಕುಣಿಕೆಗೆ ಬಲಿಯಾಗ್ತೀವಿ ಅನ್ನೋ ಆತಂಕ. ಇದು ಜಾಲಹಳ್ಳಿ ಮುತ್ಯಾಲಮ್ಮ ನಗರದ ಜನರ ಕಥೆ ವ್ಯಥೆ. ಅದೇನ್ ಕಥೆ ಅನ್ನೋದನ್ನ ಈ ಸ್ಟೋರಿಲಿ ನೋಡೋಣ ಬನ್ನಿ. ಹೀಗೆ ಮನೆಗಳ ಮೇಲೆ ಹಾದು ಹೋಗಿರೋ ಹೈಟೆನ್ಷನ್ ವೈರ್ ಜಾಲಹಳ್ಳಿ ಮುತ್ಯಾಲಮ್ಮ ನಗರದ ಜನರ ಪಾಲಿಗೆ ಯಮಸ್ವರೂಪಿಯಾಗಿ ಕಾಡುತ್ತಿದೆ. ಅದರಲ್ಲೂ ಕೈಗೆಟುಕುವಷ್ಟು ಅಂತರದಲ್ಲಿ ವೈರ್ ಹಾದು ಹೋಗಿರೋದು ಜನರಲ್ಲಿ ಆತಂಕ ಮೂಡಿಸಿದೆ. ಹೊಸ ಟಿವಿ, ಫ್ರಿಡ್ಜ್, ಕಂಪ್ಯೂಟರ್ ಏನೇ ಇದ್ರೂ ಸುಟ್ಟೋಗುತ್ತವೆ. ಹಲವು ಬಾರಿ ಇಂಥ ಅವಘಡ ಸಂಭವಿಸಿದೆ ಅಂತಾರೆ ಸ್ಥಳೀಯರು. ಫ್ರಿಡ್ಜು, ಕಂಪ್ಯೂಟರು, ಫ್ಯಾನು ಎಲ್ಲ ಹೋಯಿತು. ಅದಾಗಿದ ಮೇಲೆ ನಾನು ತಕ್ಷಣ ಎಲೆಕ್ಟ್ರಿಕಲ್ ಇಂಜಿನಿಯರ್ ಫೋನ್ ಮಾಡಿದೆ. ಅವ್ರು ಬಂದು ನೋಡಿದರೆ ಟೆಲಿಫೋನ್ನವನು ವೈರ್ ಬಿಸಾಕಿ ಹೈ ಟೆನ್ಷನ್ ಲೈನ್ ಮೇಲೆ 660 kV ಮೇಲೆ ಲೈನ್ ಬೇರೆ ಮನೆಗೆ ಕನೆಕ್ಷನ್ಗೋಸ್ಕರ ಅವ್ನ ಮೇಲಿನ ತೊಗೊಳಕ್ಕೆ ಹೋಗಿ ಅವನಿಗೆ ಶಾಕ್ ಹೊಡೆದು ಅವನ ಕೈಗೆ ಸುಟ್ಟೋಗಿದೆ, ಕಣ್ಣಿಗೆ ಸ್ವಲ್ಪ ಏಟಾಗಿದೆ ಅವನಿಗೆ. ಸುಮಾರು 400 ಮನೆಗಳಿರೋ ಈ ಪ್ರದೇಶದಲ್ಲಿ 20 ವರ್ಷಗಳಿಂದ ಇದೇ ಸಮಸ್ಯೆ. ಮನೆಯ ಗೋಡೆ, ನೆಲ ಹಳದಿ ಬಣ್ಣಕ್ಕೆ ತಿರುಗಿದ್ದು ಬಿರುಕು ಬಿಡಲು ಆರಂಭಿಸಿವೆ. ಈ ಬಗ್ಗೆ ಬೆಸ್ಕಾಂಗೆ ದೂರು ನೀಡಿದ್ರು ಕ್ಯಾರೆ ಅಂತಿಲ್ಲ ಅಂತ ಇಲ್ಲಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೈನ್ ಕೆಳಗೆ ಸುಮಾರು ಮನೆಗಳಿದೆ, ಅಷ್ಟು ಮನೆಗಳಂತ ಸಾವಿರಾರು ಮನೆಗಳಿದೆ. ಸುಮಾರು ಇಲ್ಲಿಂದ ಪೀಣ್ಯ ತನಕ ಅವತ್ತು ಕರೆಂಟ್ ಹೋಗಿತ್ತು. ಶಾರ್ಟ್ ಆಗೋ ದಿನ ಕರೆಂಟ್ ಹೋಗಿರೋದು ಅಷ್ಟು. ಸುಮಾರು ಮನೆಗಳಲ್ಲಿ ಟಿವಿಗಳು ಹೋಗಿದೆ. ವಿದ್ಯುತ್ ಅವಘಡ ಸಂಭವಿಸಿ ಜನರ ಪ್ರಾಣ ಹೋಗೋದಕ್ಕೂ ಮುನ್ನ ಬೆಸ್ಕಾಂ ಎಚ್ಚೆತ್ತುಕೊಳ್ಬೇಕಾಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿನ ಜನರ ನೆತ್ತಿಯ ಮೇಲೆ ಸಾವಿನ ತಂತಿ ತೂಗಾಡ್ತಾ ಇದೆ. ಮನೆಯ ಮೇಲೆ ಹಾದು ಹೋಗಿರುವ ಹೈಟೆನ್ಷನ್ ವೈರ್ನಿಂದ ಸಾಕಷ್ಟು ದುರಂತ, ಪ್ರಾಣಹಾನಿ ಕೂಡ ಸಂಭವಿಸಿದೆ. ಇದರಿಂದ ಇಲ್ಲಿನ ಜನ ನಿತ್ಯ ಪ್ರಾಣ ಭಯದಿಂದ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನಾದರೂ ಈ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಲಿ ಅನ್ನೋದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಶಾಸಕ ವೈಸಂಪಂಗಿ ಲಂಚ ಪ್ರಕರಣದ ದೂರುದಾರ ಫಾರೂಕ್ ಈಗ ದಯಾಮರಣ ಕೋರಿ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ. ಲಂಚ ಪ್ರಕರಣದಲ್ಲಿ ಲೋಕಾಯುಕ್ತರಿಗೆ ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು ಬೆದರಿಕೆಯೊಡ್ತಿದ್ದಾರೆ. ಬೆದರಿಕೆ ಈಗ ಗುಂಡು ಹಾರಿಸಿ ಕೊಲ್ಲುವವರೆಗೆ ಬಂದಿದೆ. ಇದಕ್ಕೆ ಬದಲಾಗಿ ತಾನಾಗಿಯೇ ಪ್ರಾಣತ್ಯಾಗ ಮಾಡಿಕೊಳ್ಳಲು ನಿರ್ಧರಿಸಿದ್ದೇನೆ. 15 ದಿನಗಳ ಒಳಗೆ ದಯಾಮರಣಕ್ಕೆ ಅನುಮತಿ ನೀಡಿ ಎಂದು ರಾಷ್ಟ್ರಪತಿಗಳಿಗೆ ಬರೆದಿರುವ ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ. ನಾನು ಏನು ಇವಾಗ 15 ಡೇಸ್ ಟೈಮ್ ಕೇಳಿದ್ದೀನಿ. ಈ 15 ಡೇಸ್ ಟೈಮ್ಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಇದನ್ನು ಕನ್ಸಿಡರ್ ಮಾಡಿ, ದಯವಿಟ್ಟು ಇದನ್ನು ಕನ್ಸಿಡರ್ ಮಾಡಿ ಬೇರೆಯವ್ರಿಗೆ ಇದು ಒಂದು ಎಕ್ಸಾಂಪಲು, ಲೆಸನ್ ಆಗಬೇಕು. ಲೋಕಾಯುಕ್ತ ಕೇಸ್ ಮಾಡಿದ್ರೆ ಏನು ಕಷ್ಟಪಡಬೇಕು ಅಂತ ಸ್ಟೇಟ್ನಲ್ಲಿ. ದಾರಿ ತಪ್ಪಿ ಮನೆ ಬಿಟ್ಟ ಮೂಕನೊಬ್ಬ ತನ್ನ ಊರಿನ ಹೆಸರು ಹೇಳಲಾಗದೆ ಮನೆಗೆ ಹೋಗಬೇಕು ಅಂತ ಹಾತೊರಿತಿದ್ದ. ಕೈ ಸನ್ನೆ, ಬಾಯಿ ಸನ್ನೆ ಮಾಡ್ತಾ ಬೆಂಗಳೂರಿನಲ್ಲಿ ಅಳುತ್ತಾ ತನ್ನ ಗೂಡು ಸೇರಲು ಅಲಿಯುತ್ತಿದ್ದ. ಮಾತು ಬಾರದವನ ಮನೆಯನ್ನ ಸುವರ್ಣ ನ್ಯೂಸ್ ವೀಕ್ಷಕರು ಹುಡುಕಿಕೊಟ್ಟಿದ್ದಾರೆ. ಸಾಲು ಸಾಲು ಬಿಲ್ಡಿಂಗ್ಗಳಿರೋ ಬೆಂಗಳೂರಲ್ಲಿ ತನ್ನ ಮನೆ ಹುಡುಕುತ್ತಾ ನಿಂತಿದ್ದ ಈತನಿಗೆ ಮನೆ ದಾರಿಯೇ ಮರೆತು ಹೋಗಿತ್ತು. ಊರಿನ ಹೆಸರು ಕೇಳಿ ಹುಡುಕೋಣ ಅಂದ್ರೆ ಆತನಿಗೆ ಮಾತೆ ಬರ್ತಿರ್ಲಿಲ್ಲ. ಮನೆಗೆ ಹೋಗಿ ಹೆಂಡತಿ ಮಕ್ಕಳನ್ನ ನೋಡ್ಬೇಕು ಅಂತ ಹಾತೊರಿತಿದ್ದ. ಇವನ ಗೋಳು ನೋಡಿ ಜನರು ಸುವರ್ಣ ನ್ಯೂಸ್ ಬಾಗಿಲಿಗೆ ಕರೆದುಕೊಂಡು ಬಂದ್ರು. ಸುವರ್ಣ ನ್ಯೂಸ್ ಈತನ ಕಥೆ ಪ್ರಸಾರ ಮಾಡ್ತು. ಎಸ್, ನಮ್ಮ ನಿರೀಕ್ಷೆ ಸುಳ್ಳಾಗ್ಲಿಲ್ಲ. ಮಾತು ಬಾರದವನ ಗುರುತು ಹಿಡಿದ ವೀಕ್ಷಕರು ಮೋಗನ ಮನೆಗೆ ಸುದ್ದಿ ಮುಟ್ಟಿಸಿದ್ದಾರೆ. ಸುವರ್ಣ ನ್ಯೂಸ್ನಲ್ಲಿ ಬಿತ್ತರವಾದ ಸುದ್ದಿ ತಿಳಿದ ಕಾಮಾಕ್ಷಿ ಗಂಡನಿಗಾಗಿ ಸುವರ್ಣ ನ್ಯೂಸ್ ಕಚೇರಿಗೆ ಓಡಿ ಬಂದ್ಲು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಚಿನಾಳ ಗ್ರಾಮದ ಇವರು ಹೊಟ್ಟೆಪಾಡಿಗಾಗಿ ಕೆಲಸ ಅರಸಿ ಬೆಂಗಳೂರಿಗೆ ಬಂದಿದ್ರು. 2 ತಿಂಗಳ ಹಿಂದೆ ಬಸ್ ಹತ್ತುವಾಗ ಮಿಸ್ ಆದ ಈತನನ್ನ ಪತ್ನಿ ಕಾಮಾಕ್ಷಿ ಹುಡುಕಿ ಸೋತಿದ್ರು. ಈತನ ಮೂಕ ವೇದನೆಯನ್ನ ಕಂಡು ಇಷ್ಟು ದಿನ ಶಂಕರಪ್ಪಗೆ ಆಸರೆ ನೀಡಿದ್ದ ಕುಮಾರ್ ಸುವರ್ಣ ನ್ಯೂಸ್ಗೆ ಧನ್ಯವಾದ ತಿಳಿಸಿದ್ರು. ತುಂಬಾ ದಿನಗಳ ನಂತರ ಹೆಂಡತಿ ಮಗನನ್ನ ಕಂಡ ಶಂಕರಪ್ಪನ ಮುಖದಲ್ಲಿ ಸಂತಸ ಎದ್ದು ಕಾಣುತ್ತಿತ್ತು. ರಕ್ಷಾ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.